ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ವೆಲ್ಕಮ್ ಟು ಅವರ್ ಚಾನಲ್. UG/NEET ಸೆಕೆಂಡ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದಮೇಲೆ ಏನು ಮಾಡಬೇಕು? ವಾಟ್ ಆರ್ ದಿ ಪ್ರೊಸೀಜರ್ಸ್ ಆಫ್ಟರ್ ಸೆಕೆಂಡ್ ರೌಂಡ್ ರಿಸಲ್ಟ್ ಅನೌನ್ಸ್ಮೆಂಟ್? ಫಸ್ಟ್ಗೆ ನಾವು ವೈದ್ಯಕೀಯ, ದಂತವೈದ್ಯಕೀಯ ಹಾಗೂ ಆಯುಷ್ ಕೋರ್ಸ್ ವಿದ್ಯಾರ್ಥಿಗಳಿಗೆ ತಗೊಳ್ಳೋಣ. ಎರಡನೇ ಸುತ್ತಿನ ಸೀಟು ಹಂಚಿಕೆಯ ಫಲಿತಾಂಶದ ನಂತರ ಅಭ್ಯರ್ಥಿಗಳಿಗೆ ಯಾವುದೇ ಚಾಯ್ಸ್ಗಳನ್ನು ಆಯ್ಕೆ ಮಾಡಲು ಅವಕಾಶ ಇರೋದಿಲ್ಲ. ಸೆಕೆಂಡ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದಮೇಲೆ ನಿಮಗೆ ಯಾವುದೇ ಚಾಯ್ಸ್ಗಳನ್ನ ಕೊಡಲ್ಲ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಯಾವುದೂ ಇರೋದಿಲ್ಲ. ಅಭ್ಯರ್ಥಿಗಳು ಕಡ್ಡಾಯವಾಗಿ ಹಂಚಿಕೆಯಾದ ಸೀಟಿಗೆ ಪ್ರವೇಶವನ್ನು ಪಡೆಯಬೇಕು. ಅಂದರೆ ಸೆಕೆಂಡ್ ರೌಂಡ್ನಲ್ಲಿ ಡೆಂಟಲ್, ಮೆಡಿಕಲ್, ಆಯುಷ್ ಕೋರ್ಸ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಯಾವ ಸೀಟು ಲಭ್ಯ ಆಗುತ್ತೋ ಸೆಕೆಂಡ್ ರೌಂಡ್ನಲ್ಲಿ ಅದಕ್ಕೆ ನೀವು ಅಡ್ಮಿಷನ್ ಆಗಲೇಬೇಕು. ಸಪೋಸ್ ಸೆಕೆಂಡ್ ರೌಂಡ್ನಲ್ಲಿ ನಿಮ್ಗೆ ಯಾವುದು ಮೆಡಿಕಲ್ ಸೀಟ್ ಅಲಾಟ್ ಆಗಲಿಲ್ಲ, ಆಗ ವೇಳಾಪಟ್ಟಿಯ ಪ್ರಕಾರ ಮೆಡಿಕಲ್ ಮಾಪಪ್ ರೌಂಡ್ನಲ್ಲಿ ಭಾಗವಹಿಸಬಹುದು. ಈಗ ಫಸ್ಟ್ ರೌಂಡ್ ಆಗುತ್ತೆ, ಸೆಕೆಂಡ್ ರೌಂಡ್ ಆಗುತ್ತೆ, ಆಮೇಲೆ ಥರ್ಡ್ ರೌಂಡ್ ಇಲ್ಲ. ಆ ಥರ್ಡ್ ರೌಂಡ್ ಬದಲು ನೀಟ್ ವಿದ್ಯಾರ್ಥಿಗಳಿಗೆ ಮಾಪಪ್ ರೌಂಡ್ ಅಂತ ಇದೆ. ಆ ಮಾಪಪ್ ರೌಂಡಲ್ಲಿ ಯಾರು ಭಾಗವಹಿಸಬೇಕು ಅಂದರೆ, ಫಸ್ಟ್ ರೌಂಡ್ನಲ್ಲಿ ಮೆಡಿಕಲ್ ಸೀಟ್ ಅಲಾಟ್ ಆಗಿದ್ದರೆ ಭಾಗವಹಿಸೋ ಹಾಗಿಲ್ಲ, ಸೆಕೆಂಡ್ ರೌಂಡಲ್ಲೂ ಮೆಡಿಕಲ್ ಸೀಟ್ ಅಲಾಟ್ ಆಗಿದ್ದರೆ ಮಾಪಪ್ ರೌಂಡಲ್ಲಿ ಭಾಗವಹಿಸೋ ಹಾಗಿಲ್ಲ. ಓಕೆ, ಇನ್ನು ಡೆಂಟಲ್ ಸ್ಟೂಡೆಂಟ್ಸ್ ಸೆಕೆಂಡ್ ರೌಂಡ್ ಆದಮೇಲೆ ಡೆಂಟಲ್ ಸೀಟ್ ಅಲಾಟ್ ಆದರೆ ಅಂತಹ ವಿದ್ಯಾರ್ಥಿಗಳು ಮೆಡಿಕಲ್ ಮಾಪಪ್ ರೌಂಡ್ನಲ್ಲಿ ಭಾಗವಹಿಸಬಹುದು. ಆದರೆ ಡೆಂಟಲ್ ಮಾಪಪ್ ರೌಂಡ್ ನಿಮಗೆ ಭಾಗವಹಿಸೋದಕ್ಕೆ ಆಗೋದಿಲ್ಲ. ಸೆಕೆಂಡ್ ರೌಂಡ್ನಲ್ಲಿ ನಿಮಗೆ ಸೀಟ್ ಅಲಾಟ್ ಆಯಿತು, ಇಷ್ಟ ಇದ್ದರೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿ. ಇಲ್ಲ ನಮಗೆ ಮೆಡಿಕಲ್ ಸೀಟ್ ಬೇಕು ಅನ್ನಂಗಿದ್ರೆ ನೀವು ಮೆಡಿಕಲ್ ಮಾಪಪ್ ರೌಂಡಲ್ಲಿ ಭಾಗವಹಿಸ್ಬೋದೇ ಹೊರತು ಡೆಂಟಲ್ ಮಾಪಪ್ ರೌಂಡ್ನಲ್ಲಿ ಭಾಗವಹಿಸೋದಕ್ಕಾಗೋಲ್ಲ. ನೆಕ್ಸ್ಟ್ ಆಯುಷ್ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಯಿತು, ನೀವು ಬೇಕಾದರೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ಬೋದು. ಅಥವಾ ನಮಗೆ ಮೆಡಿಕಲ್ ಸೀಟ್ ಬೇಕು ಅನ್ನಂಗಿದ್ರೆ ನೀವು ಮೆಡಿಕಲ್ ಮಾಪಪ್ ರೌಂಡ್ನಲ್ಲಿ ಭಾಗವಹಿಸ್ಬೋದು. ಆದರೆ ಆಯುಷ್ ಸೀಟ್ಗೋಸ್ಕರ ಆಯುಷ್ ಮಾಪಪ್ ರೌಂಡ್ನಲ್ಲಿ ಭಾಗವಹಿಸೋ ಆಗಿಲ್ಲ. ನೀವೇನೇ ಭಾಗವಹಿಸಬೇಕು ಅನ್ನಂಗಿದ್ರು ಓನ್ಲಿ ಫಾರ್ ಮೆಡಿಕಲ್ ಸೀಟಿಗೆ ಮಾತ್ರ ಭಾಗವಹಿಸಬೇಕು. ಇನ್ನು UG/CET ವಿದ್ಯಾರ್ಥಿಗಳಿಗೆ ಎರಡನೇ ಸೀಟು ಹಂಚಿಕೆ ಆದ ನಂತರ ವಿದ್ಯಾರ್ಥಿಗಳಿಗೆ 4 ಚಾಯ್ಸಸ್ ಇಲ್ಲಿ ಇರುತ್ತೆ. ನೀಟ್ ವಿದ್ಯಾರ್ಥಿಗಳಿಗೆ ನೋ ಚಾಯ್ಸಸ್, ಬಟ್ CET ವಿದ್ಯಾರ್ಥಿಗಳಿಗೆ 4 ಚಾಯ್ಸಸ್ಸು ಇರುತ್ತೆ. ಯಾವ ಚಾಯ್ಸಸ್ನ ಆಯ್ಕೆ ಮಾಡ್ಕೋಬೇಕು ಹಾಗೂ ಆಯ್ಕೆ ವಿವರಗಳನ್ನು ಮುಂದಿನ ಅಪ್ಡೇಟಲ್ಲಿ KA ತಿಳಿಸುತ್ತೆ. ಅಲ್ಲಿವರೆಗೂ KCET ವಿದ್ಯಾರ್ಥಿಗಳು ವೆಯ್ಟ್ ಮಾಡಬೇಕು. ಒಂದು ಅರ್ಥ ಆಗ್ತಿರೋದೇನು ಅಂದರೆ, ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಆದಮೇಲೆ ನೋ ಚಾಯ್ಸಸ್, ಬಟ್ CET ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಆದಮೇಲೆ ಚಾಯ್ಸಸ್ ಇರುತ್ತೆ.